ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸದಾಶಿವರು ಲಿಂಗಣ್ಣವರು ಅಂಗಡಿ ಮುಂದೆ ಟೀ ಕುಡಿತಿರ್ತಾರೆ. ಏನಪ್ಪ ನನ್ನ ಮೊಬೈಲ್ ಚಾರ್ಜಿಂಗ್ ಆಯಿತಾ ನೋಡು ಅಂತ ಕೇಳ್ತಾರೆ. ಆಗ ಲಿಂಗಣ್ಣ ಹ್ಞೂ ಸರ್ 30% ಆಗಿದೆ ಅಂತ ಹೇಳ್ತಾರೆ. ಆಗ ಸದಾಶಿವರು ಅದೇ ಸಾಕಷ್ಟಾಯಿತು ಕೊಡಪ್ಪ ಇಲ್ಲಿ ಅಂತ ಮೊಬೈಲ್ನ ತೊಗೊತಾರೆ. ಅಷ್ಟರಲ್ಲಿ ಮಂದಾಕಿನಿಯವ್ರು ಕಾಲ್ ಮಾಡ್ತಾರೆ. ಆಗ ಸದಾಶಿವರು ಇದೇನಪ್ಪ ಸ್ವಿಚ್ ಆನ್ ಮಾಡ್ತಿದ್ದ ಹಾಗೆ ಇವಳೇ ಕಾಲ್ ಮಾಡಬೇಕಾ, ಇವಾಗ ಸುಮ್ಮನೆ ಇವಳ ಹತ್ರ ಬೈಸ್ಕೊಬೇಕು ಅಂತ ಯೋಚನೆ ಮಾಡ್ತಾ ಫೋನ್ ರಿಸೀವ್ ಮಾಡಿ ಹಲೋ ಮಂದಾಕಿನಿ, ಮೊಬೈಲು ಸ್ವಿಚ್ ಆಫ್ ಆಗೋಗಿತ್ತು, ಅದಕ್ಕೆ ಚಾರ್ಜಿಂಗ್ ಹಾಕ್ಸಿದೆ ಅಂಗಡೀಲಿ ಅಂತ ಹೇಳ್ತಾರೆ. ಆಗ ಮಂದಾಕಿನಿ ಅಲ್ಲರಿ, ಮೊಬೈಲಲ್ಲಿ ಅವಾಗವಾಗ ಬ್ಯಾಟ್ರಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ನನ್ನ ಮಾತನ್ನು ನೀವು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಏನಾದರೂ ಒಂದು ಎಮರ್ಜೆನ್ಸಿ ವಿಷಯನ ಹೇಳಬೇಕು ಅಂದರೆ ಏನು ರೀ ಮಾಡೋದು ಅಂತ ಕೇಳ್ತಾರೆ. ಆಗ ಸದಾಶಿವರು ಮಂದಾಕಿನಿ ಯಾಕೆ ಸುಮ್ಮನೆ ರೇಗಾಡ್ತಿದ್ಯಾ, ವಿಷಯ ಏನು ಅಂತ ಹೇಳು ಅಂತಾರೆ. ಆಗ ಮಂದಾಕಿನಿ ರೀ ಭಾಗ್ಯಕ್ಕ ಮನೆಗೆ ಬಂದಿದ್ದಾರೆ, ಅವ್ರಿಗೆ ನಮ್ಮ ಭೂಮಿಕಾ ಇರೋ ಅಡ್ರೆಸ್ಸು ಗೊತ್ತಂತೆ ಅಂತ ಹೇಳ್ತಾರೆ. ಸದಾಶಿವರಿಗೆ ತುಂಬಾ ಖುಷಿ ಆಗುತ್ತೆ. ಏನು ಹೇಳ್ತಿದ್ಯಾ, ಭಾಗ್ಯಕ್ಕಂಗೆ ಅಡ್ರೆಸ್ ಗೊತ್ತಂತ ಹೇಳಕ್ಕೆ ಕೇಳು ಅಂತಾರೆ. ಆಗ ಭಾಗ್ಯವ್ರ ಮೊಬೈಲ್ನ ತೊಗೊಂಡು 11ನೇ ಕ್ರಾಸ್, ಮೈಲ್ಸಂದ್ರ, ಮುನಿಯಪ್ಪನ ವಠಾರ, RR ನಗರ್ ಅಂತ ಹೇಳ್ತಾರೆ. ಅದನ್ನು ಸದಾಶಿವರು ಕೂಡ ಹೇಳ್ತಾರೆ. ಅದನ್ನು ಲಿಂಗಣ್ಣ ಕೇಳಿಸ್ಕೊಂಡು ಇದೇನು ಸರ್ ಇದೇ ಅಡ್ರೆಸ್ಸಲ್ಲೇ ನಿಂತ್ಕೊಂಡು ಇನ್ನು ಯಾರ ಹತ್ರನೋ ಇದೇ ಅಡ್ರೆಸ್ ಬಗ್ಗೆ ವಿಚಾರಿಸ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಸದಾಶಿವರಿಗೂ ಗಾಬರಿ ಆಗುತ್ತೆ. ಆಗ ಮಂದಾಕಿನಿಯವರು ರೀ ಅವ್ರು ಏನು ಹೇಳ್ತಿದ್ದಾರೆ, ನೀವು ಅದೇ ಅಡ್ರೆಸ್ಸಲ್ಲೇ ಇದ್ದೀರಾ ಅಂತ ಕೇಳ್ತಾರೆ. ಆಗ ಸದಾಶಿವರು ಮಂದಾಕಿನಿ 1 ನಿಮಿಷ ಇರು ಅಂತ ಹೇಳಿ ಇದು ಮುನಿಯಪ್ಪರ ವಠಾರನ ಅಂತ ಕೇಳ್ತಾರೆ. ಆಗ ಲಿಂಗಣ್ಣ ಹೌದು ಸರ್, ನೀವಿಲ್ಲಿ ಯಾರನ್ನು ಹುಡುಕ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಸದಾಶಿವರು ನನ್ನ ಮಗಳನ್ನ ಹುಡುಕ್ತಿದ್ದೀನಿ, ಅವಳ ಹೆಸರು ಭೂಮಿಕಾ ಅಂತ ಹೇಳ್ತಾರೆ. ಆಗ ಲಿಂಗಣ್ಣವರು ಅಯ್ಯೋ ಅವರು ನಮ್ಮ ಟೀಚರ್ ಮೇಡಮ್, ಅವರು ಇರೋದೇ ಇದೇ ವಠಾರದಲ್ಲಿ ಸರ್, ಅಲ್ಲಿದೆ ನೋಡಿ ಅವ್ರದ್ದು ಮನೆ ಅದೇ ಅಂತ ಹೇಳ್ತಾರೆ. ಸದಾಶಿವರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಲಿಂಗಣ್ಣವ್ರು ಅಲ್ಲ ಸರ್, ಮಗಳು ಮನೆ ಯಾವುದು ಅಂತ ಗೊತ್ತಿಲ್ಲದೇನೆ ಮೊಮ್ಮಗನ ಜೊತೆ ಇಲ್ಲಿವರೆಗೂ ಬಂದಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಸದಾಶಿವರು ಏನಪ್ಪ ಹೇಳ್ತಿದ್ಯಾ, ನನ್ನ ಮೊಮ್ಮಗನ ಜೊತೆನಾ ಅಂದರೆ ಯಾರು ಅಂತ ಕೇಳ್ತಾರೆ. ಅದೇ ಸರ್ ಇಷ್ಟೋ ತನಕ ನಿಮ್ಮ ಕೈ ಇಟ್ಕೊಂಡು ಓಡಾಡ್ತಿದ್ನಲ್ಲ ಅವನೇ ಮೇಡಮ್ ಅವ್ರ ಮಗ ಅಂತ ಹೇಳ್ತಾರೆ. ಆಗ ಸದಾಶಿವರು ಅಂದರೆ ಅಪ್ಪು ನನ್ನ ಮೊಮ್ಮಗನ ಅಂತ ಕೇಳ್ತಾರೆ. ಹೌದು ಸರ್ ಅಂತ ಲಿಂಗಣ್ಣ ಹೇಳ್ತಾರೆ. ಅದೇ ಸಮಯಕ್ಕೆ ಮಿಂಚು ಮತ್ತು ಅಪ್ಪು ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಸದಾಶಿವರು ಖುಷಿಯಿಂದ ಅವ್ರನ್ನೇ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಭೂಮಿಕಾ ಕೂಡ ವಠಾರಕ್ಕೆ ಬರ್ತಾರೆ. ಮೊದಲಿಗೆ ಅವರು ಸದಾಶಿವರನ್ನ ನೋಡಿ ಖುಷಿಯಾಗುತ್ತೆ, ಅಪ್ಪ ಅಂತ ಕೂಗ್ತಾರೆ. ಸದಾಶಿವರಿಗೂ ಕೂಡ ಭೂಮಿಕಾ ಅವ್ರನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಆಗ ಲಿಂಗಣ್ಣ ನೋಡಿ ಸರ್ ಮೇಡಮ್ ಅವರೇ ಬಂದರು ಅಂತ ಹೇಳ್ತಾರೆ. ಆಗ ಭೂಮಿಕಾ ಏನು ಮಾತಾಡದೆ ಕಣ್ಣೀರು ಆಗ್ತದಲ್ಲೇ ತೆಗೆಸ್ಕೊಂಡು ನಿಂತಿರ್ತಾರೆ. ಅದನ್ನು ನೋಡಿ ಸದಾಶಿವರಿಗೂ ಬೇಜಾರಾಗುತ್ತೆ. ಮತ್ತು ಇಲ್ಲಿ ಭಾಗ್ಯವರು ಮಂದಾಕಿನಿ ಏನಂತೆ ಸದಾಶಿವ ಅಲ್ಲೇ ಇದ್ದಾರಂತ ಅಂತ ಕೇಳ್ತಾರೆ. ಆಗ ಮಂದಾಕಿನಿ ಹೌದಕ್ಕ, ಆಲ್ರೆಡಿ ಅವರು ಅದೇ ಜಾಗದಲ್ಲಿ ಇದ್ದಾರಂತೆ, ಅಲ್ಲಿ ಯಾರೋ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ, ನಿಮ್ಮ ಮಗಳು ಬರ್ತಿದ್ದಾರೆ ನೋಡಿ ಸರ್ ಅಂತ ಅವ್ರು ಹೇಳ್ತಿದ್ರು ಅಂತ ಹೇಳ್ತಾರೆ. ಹಾಗಾದರೆ ಭೂಮಿಕಾನೇ ಬಂದಿರಬೇಕು ಅಂತ ಭಾಗ್ಯ ಅವ್ರು ಹೇಳ್ತಾರೆ. ಅದಾದಮೇಲೆ ಮಂದಾಕಿನಿ ಕಾಲನ್ನ ಕಟ್ ಮಾಡಿ ಅಕ್ಕ ನೀವು ಭೂಮಿಕಾ ಮನೆಗೆ ಹೋಗಿದ್ದೀರಾ, ಅವಳನ್ನ ನೋಡಿದ್ದೀರಾ, ಹೇಗಿದ್ದಾಳೆ ಅಂತ ಕೇಳ್ತಾರೆ. ಹೋಗಿದ್ದೀನಿ ಮಂದಾಕಿನಿ, ಚೆನ್ನಾಗೇ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಮಂದಾಕಿನಿ ಅಂದರೆ ನೀವು ಭೂಮಿಕಾ ಮಗುನ ನೋಡಿದ್ದೀರಾ, ಅವನು ಹೇಗಿದ್ದಾನೆ ಅಂತ ಕೇಳ್ತಾರೆ. ಆಗ ಭಾಗ್ಯವರು ನಮ್ಮ ಗುಂಡು ಥರನೇ ಗುಂಡಿಗೆ ಇದ್ದಾನೆ, ನೀವು ಕೂಡ ನಿಮ್ಮ ಮೊಮ್ಮಗನ ನೋಡಿದ್ದೀರಾ, ಅವನ ಜೊತೆ ಆಟ ಆಡಿದ್ದೀರಾ, ಆದರೆ ಇವನೇ ನಮ್ಮ ಮೊಮ್ಮಗ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ, ಇದನ್ನೇ ಅಲ್ವಾ ದೇವ್ರ ಆಟ ಅಂತ ಹೇಳೋದು ಅಂತ ಭಾಗ್ಯವರು ಹೇಳ್ತಾರೆ. ಅಕ್ಕ ಏನು ಹೇಳ್ತಿದ್ದೀರಾ, ನಾವು ನಮ್ಮ ಮೊಮ್ಮಗನ ನೋಡಿದ್ದೀವ, ಯಾರಕ್ಕ ಅದು ಅಂತ ಕೇಳ್ತಾರೆ. ಆಗ ಭಾಗ್ಯ ಅವರು ಅಲ್ಲೇ ಫೋಟೋ ಫ್ರೇಮಲ್ಲಿರೋ ಸದಾಶಿವ, ಮಂದಾಕಿನಿ ಮತ್ತು ಅಪ್ಪು ಇರೋ ಫ್ರೇಮ್ನ ತೋರಿಸಿ ಅವನೇ ನಿಮ್ಮ ಮೊಮ್ಮಗ ಆಕಾಶ್ ದಿವಾನ್ ಅಂತ ಹೇಳ್ತಾರೆ. ಮಂದಾಕಿನಿಯವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಕ್ಕ 1 ನಿಮಿಷ ಅಂತ ಹೇಳಿ ಆ ಫೋಟೋನೇ ನೋಡ್ತಾ ನನ್ನ ಮೊಮ್ಮಗ ನಿಜವಾಗ್ಲೂ ಚೆನ್ನಾಗಿದ್ದಾನೆ ಅಂತ ಖುಷಿ ಪಡ್ತಾರೆ. ಮತ್ತು ಇಲ್ಲಿ ಜಯದೇವ್ ಅವರು ಫೋನಲ್ಲಿ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ದಿಯಾ ಬರೋದು ನೋಡಿ ಕಾಲನ್ನ ಕಟ್ ಮಾಡ್ತಾರೆ. ಯಾಕೆ ಜೈ ಫೋನ್ ಕಟ್ ಮಾಡಿಬಿಟ್ರಿ, ಮಾತಾಡಿ ಪರವಾಗಿಲ್ಲ ಅಂತ ದಿಯಾ ಹೇಳ್ತಾರೆ. ಆಗ ಜಯದೇವ್ ಅವರು ಪರವಾಗಿಲ್ಲ, ನನ್ನ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾವತ್ತಿದ್ರು ನೀನೇ ಬೇಬಿ, ಏನು ವಿಷಯ ಅಂತ ಕೇಳ್ತಾರೆ. ಆಗ ದಿಯಾ ಜೈ ನನಗೆ ಏನೋ ಒಂದು ಕೇಳಬೇಕು ಅಂತ ಅನ್ನಿಸ್ತಿದೆ, ಕೇಳ್ತೀನಿ ಬೇಜಾರು ಮಾಡ್ಕೊಬಾರ್ದು ಅಂತ ಹೇಳ್ತಾರೆ. ಅದೇನು ಹೇಳಿ ಬೇಬಿ ಅಂತ ಜಯದೇವ್ ಹೇಳ್ತಾರೆ. ಆಗ ದಿಯಾ ಇವಾಗ ನೀವು ಅಂದ್ಕೊಂಡಿರೋದೆಲ್ಲ ಆಗಿದೆ ಅಲ್ವಾ, ಸೊ ನಿಮಗೆ ಪ್ರಾಪರ್ಟಿ ಕೂಡ ಸಿಕ್ಕಿದೆ, ನಾವು ಯಾಕೆ ಇದೇ ಖುಷಿನ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಜಯದೇವರು ಇಲ್ಲ ಬೇಬಿ, ಪಾರ್ಟಿ ಮಾಡೋಷ್ಟು ಖುಷಿ ನನ್ನ ಮನಸ್ಸಲ್ಲಿಲ್ಲ, ಯಾಕೆ ಅಂತಂದರೆ ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದ್ದಾವೆ, ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ಮನಸ್ಸಿಗೂ ಖುಷಿ ಆಗುತ್ತೆ, ಆವಾಗ ಬೇಕಾದರೆ ಪಾರ್ಟಿ ಮಾಡೋಣ ಅಂತ ಹೇಳ್ತಾರೆ.
ಏನು ಹೇಳ್ತಿದ್ದೀರಾ, ಇನ್ನೂ ಯಾವ ಕೆಲಸ ಬಾಕಿ ಇದೆ ಅಂತ ದಿಯಾ ಕೇಳ್ತಾರೆ. ಬೇಬಿ, ನನ್ನ ಮುಂದೆ ಯಾರ್ಯಾರು ದರ್ಪ ತೋರಿಸಿದಾರೋ ಅವ್ರನ್ನೆಲ್ಲ ಮಂಡಿ ಉರೋ ಹಾಗೆ ಮಾಡಬೇಕು, ಅವ್ರಿಗೆಲ್ಲ ಮಣ್ಣು ಮುಕ್ಕಿಸ್ಬೇಕು, ಆವಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಅಂತ ಹೇಳ್ತಾರೆ. ಆಗ ದಿಯಾ, ಜೈ, ನೀವು ಯಾಕೋ ಬೇಡದಿರೋ ವಿಷಯಕ್ಕೆಲ್ಲ ಟೆನ್ಷನ್ ತಗೋತಿರೋ ಹಾಗೆ ನನಗೆ ಅನ್ನಿಸ್ತಿದೆ. ಈಗ ನಿಮಗೆ ಬೇಕಿರೋದಿಲ್ಲ, ನಿಮಗೆ ಸಿಕ್ಕಿರುವಾಗ ರಿವೆಂಜ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ, ಇದೆಲ್ಲ ನನಗೆ ಯಾಕೋ ಬೇಡವಾಗಿತ್ತು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗ ಜಯದೇವರು, ಇಲ್ಲ ಬೇಬಿ, ಈ JD ಒಂದು ಸರಿ ಆಟ ಹಿಡಿದ್ರೆ ಸಾಕು, ಅದು ಕಂಪ್ಲೀಟ್ ಆಗೋವರೆಗೂ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡೋದಿಲ್ಲ. ನನಗೆ ಯಾರಾದರೂ ಒಂದು ಏಟು ಹೊಡೆದ್ರೆ ನಾನು ಅವ್ರಿಗೆ ವಾಪಸ್ 10 ಏಟು ಕೊಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. JD ಅಂದರೆ ಆಟಿಟ್ಯೂಡ್ ಅಂದರೆ JD ಅಂತ ಇಷ್ಟು ವರ್ಷ ಬದುಕ್ತೋ ನಾನು. ಅಂಥದ್ರಲ್ಲಿ ಆ ರೂರಲ್ ಕೋಟಾ ಮಲ್ಲಿ ನನ್ನನ್ನೇ ಧಿಕ್ಕರಿಸಿ ಹೋಗಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕು ಅಂತ ಹೇಳಿ ನನ್ನ ಮುಂದೆನೇ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ. ಈ ಮನೆಗೆ ಕೆಲಸದೊಳಗೆ ಬಂದೋಳವಳು ಅಂಥವಳು ನನ್ನನ್ನೇ ಧಿಕ್ಕರಿಸಿ ಹೋಗೋ ಮಟ್ಟಕ್ಕೆ ಬಂದಿದ್ದಾಳೆ ಅಂತಂದರೆ ಯಾಕಾದರೂ ಬದುಕಿದ್ದೀನೋ ಅನ್ನೋ ರೀತಿ ನಾನು ಅವಳಿಗೆ ಕ್ವಾಟ್ಲೆ ಕೊಡಬೇಕು. ಆವಾಗಲೇ ನನಗೆ ಸಮಾಧಾನ, ನನ್ನ ಉರಿ ಕಮ್ಮಿ ಆಗೋದು. ಅಲ್ಲಿವರೆಗೂ ನಾನು ದಗ ಅಂತ ಉರಿತಾನೆ ಇರ್ತೀನಿ. ಈ ವಿಷಯದಲ್ಲಿ ನೀನು ನನಗೆ ಸುಮ್ಮನೆ ಉಪದೇಶ ಮಾಡೋಕ್ಕೆ ಬರಬೇಡ, ನಾನು ಯಾರನ್ನು ಕೇಳೋದಿಲ್ಲ. ಆ ಮಲ್ಲಿಗೆ ಬುದ್ಧಿ ಕಲಿಸೋವರೆಗೂ ನಾನು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡೋದಿಲ್ಲ. ನೋಡ್ತಿರು ಬೇಬಿ, ನಾನು ಅವಳಿಗೆ ಏನೇನು ಮಾಡ್ತೀನಿ ಅಂತ. ಪ್ಲೀಸ್, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ, ಅಲ್ಲಿವರೆಗೂ ನನಗೆ ಪಾರ್ಟಿ ಮಾಡೋ ಮೂಡ್ ಕೂಡ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ದಿಯಾಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ, ಅಷ್ಟಕ್ಕೂ ಇವ್ರು ಯಾಕೆ ಒಳ್ಳೆ ದೇವದಾಸ್ ಥರ ಆಡ್ತಿದ್ದಾರೆ, ಎಲ್ಲನೂ ಸಿಕ್ಕಿದೆ, ಇವಾಗ ಪಾರ್ಟಿ ಮಾಡಿ ಖುಷಿಯಾಗಿರೋದನ್ನ ಬಿಟ್ಟು ರಿವೆಂಜ್ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಇವ್ರಿಗೆ ಬುದ್ಧಿ ಹೇಳಕ್ಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಬೈಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಗೌತಮ್ ಅವರೊಬ್ಬರೇ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅಲ್ಲಿಗೆ ಜೋಗಿ ಅವ್ರು ಬರ್ತಾರೆ. ನನಗೂ ಒಂದು ಕಾಫಿ ಸಿಗಬಹುದಾ ಅಂತ ಕೇಳ್ತಾರೆ. ಜೋಗಿ ಸರ್, ನೀವೇನು ಇಲ್ಲಿ ಬನ್ನಿ ಕುತ್ಕೊಳ್ಳಿ, ನಿಮಗೆ ಕಾಫಿ ಕೊಡ್ಸಲ್ಲ ಅಂತೀನಾ ಅಂತ ಗೌತಮ್ ಹೇಳ್ತಾರೆ. ಜೋಗಿ ಅವ್ರು ಬಂದು ಗೌತಮ್ ಅವ್ರ ಮುಂದೆ ಕುತ್ಕೋತಾರೆ. ಆಗ ಗೌತಮ್ ಅವರು ಜೋಗಿ ಅವ್ರಿಗೋಸ್ಕರ ಕಾಫಿನ ಆರ್ಡ್ರ್ ಮಾಡ್ತಾರೆ. ನನಗೆ ಬ್ಲ್ಯಾಕ್ ಕಾಫಿ ಸಕ್ಕರೆ ಹಾಕಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಸರಿ ಸರ್, ನೀವೇನು ಇಲ್ಲಿ, ಮತ್ತು ನೀವೇನು ತುಂಬ ಡಲ್ಲಾಗಿ ಕಾಣ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಜೋಗಿಯವರು, ಡಲ್ ಅಲ್ಲ ಸರ್, ನಾನು ಸ್ಲಿಮ್ ಆಗಿದ್ದೀನಿ, ನಾನು ಯಾವಾಗಲೂ ಹಾಗೆ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ಹೊಸದೇನೋ ಸಿಗುತ್ತೇನೋ ಅಂತ ಹುಡುಕ್ತಾ ಇರ್ತೀನಿ. ಈ ಕಡೆ ಬಂದೆ, ನೀವು ಕಾಣಿಸಿದ್ರಿ, ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತು ದೇಹನ ದಂಡಿಸ್ತಾ ಇದ್ದೀನಿ ಸರ್, ಅದಕ್ಕೆ ನಾನು ಸ್ಲಿಮ್ಮಾಗಿ ಕಾಣಿಸ್ತಾ ಇರೋದು. ಮತ್ತು ಇವತ್ತೇನೋ ನೀವು ಬ್ಲಾಕ್ ಕಾಫಿ ಕುಡಿತಾ ಇದ್ದೀರಲ್ಲ, ಶುಗರ್ ಹಾಕ್ಕೊಂಡಿದ್ದೀರಾ ಇಲ್ವಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಇಲ್ಲ ಸರ್, ಇತ್ತೀಚೆಗೆ ನನ್ನ ಲೈಫು ಕಲರ್ಫುಲ್ಲಾಗಿಲ್ಲ, ಬ್ಲ್ಯಾಕ್ಗೆ ಇದೆ, ಅದಕ್ಕೆ ಬ್ಲ್ಯಾಕ್ ಕಾಫಿ. ಮತ್ತು ನನ್ನ ಜೀವನದಲ್ಲಿ ಸಿಹಿ ಅನ್ನೋದೇ ಇಲ್ಲ, ಅದಕ್ಕೆ ಶುಗರ್ಲೆಸ್ ಕುಡಿತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಜೋಗಿಯವರು, ನಿಮ್ಮನ್ನು ಆಗ್ಲಿಂದ ನೋಡ್ತಾ ಇದ್ದೀನಿ, ನೀವು ಇದಕ್ಕಿಂತ ಮುಂಚೆ ನನಗೆ ಸಿಕ್ಕಿದಾಗ ಕೋಟ್ ಹಾಕ್ಕೊಂಡು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಥರ ಕಾಣ್ತಾ ಇದ್ರಿ, ಈಗ ನೋಡಿದ್ರೆ ಇಷ್ಟು ಸಿಂಪಲ್ ಆಗಿದ್ದೀರಾ, ಏನೋ ಆಗಿದೆ ಅಂತ ಅರ್ಥ ಆಗ್ತಾ ಇದೆ, ಏನಾಯಿತು, ಇದ್ದಕ್ಕಿದ್ದಾಗೆ ಏನಿಂಥ ಬದಲಾವಣೆ ಅಂತ ಕೇಳ್ತಾರೆ. ಆಗ ಗೌತಮ್, ಈ ಪ್ರಕೃತಿನೇ ಆಗಲ್ವಾ ಸರ್, ಸಮಯ ಬಂದಾಗ ಎಲ್ಲ ಬದಲಾಗಲೇಬೇಕು ಅಲ್ವಾ ಅಂತ ಹೇಳ್ತಾರೆ. ಆಗ ಜೋಗಿಯವರು, ರಾಜಕೀಯದವರು, ನಮ್ಮಂಥ ಬರಹಗಾರರೆಲ್ಲ ಸಂಭಾವಿತ ಕಳ್ಳರು, ನಮಗೇನಾದರೂ ಲಾಭ ಆಗುತ್ತಾ ಅಂತಲೇ ಹೋದ ಕಡೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಈಗ ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಸ್ಟೋರಿ ಏನು ಅಂತ ನನಗೆ ಹೇಳ್ಬಹುದಾ, ತಪ್ಪು ತಿಳ್ಕೊಬಿಡಿ ಅಂತ ಹೇಳ್ತಾರೆ. ಗೌತಮರೇನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಮತ್ತೆ ಇಲ್ಲಿ ಸದಾಶಿವರು ಭೂಮಿ ಮಾತಾಡ್ತಾ ಇರ್ತಾರೆ. ಕಂದ, ಚಿಕ್ಕ ವಯಸ್ಸಿಂದ ನಾನು ನಿನ್ನ ತುಂಬ ಹಚ್ಕೊಂಡಿದ್ದೀನಿ, ತುಂಬ ಪ್ರೀತಿ ಮಾಡಿದ್ದೀನಿ, ತುಂಬ ಕಾಳಜಿ ಮಾಡಿದ್ದೀನಿ, ನನ್ನ ಎದೆಯಲ್ಲಿಟ್ಕೊಂಡು ನಿನ್ನನ್ನು ಸಾಕಿ ಬೆಳೆಸಿದ್ದೀನಿ, ನಿನ್ನ ಹೃದಯ ಬಡಿತ, ನಾಡಿ ಮಿಡಿತ ಎಲ್ಲ ನನಗೆ ಗೊತ್ತಾಗುತ್ತೆ. ನನ್ನ ಮಗಳು ಧೈರ್ಯವಂತೆ, ಗಟ್ಟಿಗಿತ್ತಿ ಅಂತ ನನಗೆ ಗೊತ್ತು. ಆದರೆ ಏಕಾಏಕಿ ಏನು ಕಾರಣ ಹೇಳದೆ ಈ ರೀತಿ ತನ್ನವ್ರನ್ನೆಲ್ಲ ಬಿಟ್ಟು ಹೋಗೋಷ್ಟು ಕಲ್ಲು ಮನಸ್ಸು ನಿನಗಿಲ್ಲ ಅಂತ ನನಗೆ ಗೊತ್ತಿದೆ. ನೀನು ಇಂಥ ನಿರ್ಧಾರ ತೊಗೊಂಡಿದ್ಯಾ ಅಂದರೆ ಇದರಿಂದ ಏನೋ ಒಂದು ಉದ್ದೇಶ ಇರಲೇಬೇಕು, ಅದೇನು ಅಂತ ನನ್ನ ಹತ್ರ ಹೇಳೋ ಅಂತ ಕೇಳ್ತಾರೆ. ಆಗ ಭೂಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ, ಈಗ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ಅಂತ ಭೂಮಿ ಹೇಳ್ತಾರೆ. ಯಾಕಂದ ಹೀಗೆ ಮಾತಾಡ್ತಿದ್ಯಾ, ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೂ ಹಿಂಜರಿಕೆನ ನಿನಗೆ? ನಾನು ಈ ವಿಷಯ ಕೇಳೋದ್ರ ಹಿಂದೆ ಬಲವಾದ ಉದ್ದೇಶ ಇದೆ. ನೀನು ಮತ್ತು ಅಳಿಯಂದ್ರು ಒಂದೇ ವಟಾರದಲ್ಲಿ ಎದುರು ಬದ್ರು ಮನೇಲಿ ಬದುಕ್ತಾ ಇದ್ದೀರಾ, ತನ್ನವ್ರನ್ನೆಲ್ಲ ಬಿಟ್ಟು ಒಂಟಿಯಾಗಿ ಬದುಕ್ತಾ ಇದ್ದೀರಾ. ನೀನು ಈ ರೀತಿ ಮಾಡೋದಕ್ಕೆ ಏನಾದರೂ ಒಂದು ಉದ್ದೇಶ, ಕಾರಣ ಅಂತ ಇರಲೇಬೇಕಲ್ವಾ? ಅದೇನು ಅಂತ ನನ್ನ ಹತ್ರ ಹೇಳ್ಕೊ, ನಾನು ಜಾಸ್ತಿ ಏನು ಕೇಳೋದಕ್ಕೆ ಹೋಗಲ್ಲ. ನೀನು ಈ ರೀತಿ ಬದುಕ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳೋ, ಅಷ್ಟು ಸಾಕು ಅಂತ ಹೇಳ್ತಾರೆ.
ಆಗ ಭೂಮಿ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಹೇಳ್ದಾಗೆ ಅಲ್ವಾಪ್ಪ ಅಂತ ಹೇಳ್ತಾರೆ. ಆಗ ಸದಾಶಿವರು, ಕಂದ ನನ್ನ ಹತ್ರ ಎಲ್ಲ ಸತ್ಯ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ ನಿನಗೆ? ನಾನು ನಿನ್ನಪ್ಪ, ಏನೇ ಇದ್ರು ಎಲ್ಲ ನನ್ನ ಹತ್ರ ಹೇಳ್ಕೊ ಸಾಕು. ಇಷ್ಟು ದಿನ ನೀನು ನೋವು ಅನುಭವಿಸಿದ್ದು ಸಾಕು. ಈಗಲಾದರೂ ನೀನು ಮನಸ್ಸಲ್ಲಿರೋ ನೋವನ್ನೆಲ್ಲ ಆಚೆ ಹಾಕೋ. ಅದೇನು ವಿಷಯ ಅಂತ ನನ್ನ ಹತ್ರ ಹೇಳ್ಕೊ ಅಂತ ಹೇಳ್ತಾರೆ. ಆಗ ಭೂಮಿ ಅವ್ರ ಅಪ್ಪನ ತಪ್ಕೊಂಡು ಅಳ್ತಾ ಇರ್ತಾರೆ. ಥ್ಯಾಂಕ್ಸ್ ಅಪ್ಪ, ನನ್ನ ಪ್ರಶ್ನೆ ಮಾಡದೆ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳ್ತಾರೆ. ಆಗ ಸದಾಶಿವರು, ಅಪ್ಪನಾಗಿ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋಷ್ಟು ಬೇರೆ ಯಾರು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅದೇನು ವಿಷಯ ಅಂತ ಹೇಳು ಕಂದ ಅಂತ ಹೇಳ್ತಾರೆ. ಆಗ ಭೂಮಿ, ಹೇಳ್ತೀನಪ್ಪ, ಮೊದಲಿಂದನೂ ಶಾಕುಂತಲ ಅತ್ತೆಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಮದುವೆ ಆದಮೇಲೆ ನನ್ನನ್ನು ಅವರು ಕಂಟ್ರೋಲ್ ಮಾಡಬಹುದು, ಗೌತಮ್ ಅವ್ರನ್ನೂ ಕಂಟ್ರೋಲ್ ಮಾಡಬಹುದು ಅಂತ ಅಂದ್ಕೊಂಡಿದ್ರೋ ಏನೋ. ಆದರೆ ಅದ್ಯಾವುದೂ ಆಗಲೇ ಇಲ್ಲ. ಯಾವಾಗ ನಾನು ಜಯದೇವ್ ಅವರು ಮತ್ತು ಮಲ್ಲಿ ಮದುವೆ ಮಾಡಿಸಿದ್ನೋ ಆಗ್ಲಿಂದ ಅವ್ರಿಗೆ ನನ್ನ ಮೇಲಿದ್ದ ದ್ವೇಷ ಹೆಚ್ಚಾಯಿತು. ಸಣ್ಣ ಕಿಡಿ ಕಾಡ್ಗಿಚ್ಚಿನ ಥರ ಹಬ್ಕೋತು. ಅದು ನನ್ನ ಮಕ್ಕಳವರೆಗೂ ಬಂದು ನಿಲ್ತು ಅಂತ ಹೇಳಿ ನಡೆದಿದ್ದೆಲ್ಲ ವಿಷಯನೂ ಹೇಳ್ತಾರೆ. ಈಗ ಹೇಳಿ ಅಪ್ಪ, ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಾರೆ. ಆಗ ಸದಾಶಿವರು, ನಿನ್ನ ಜಾಗದಲ್ಲಿ ನಾನು ಅಷ್ಟೇ ಅಲ್ಲ, ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಾಯಿದ್ರು. ಭಯ ಅನ್ನೋದು ಮನುಷ್ಯನ ಏನು ಬೇಕಾದರೂ ಮಾಡುತ್ತೆ. ಅವರು ನಿನ್ನ ಮನಸ್ಸಲ್ಲಿ ಭಯ ಹುಟ್ಟಾಕಿ ಅವ್ರ ಬೇಳೆನ ಬೇಯಿಸ್ಕೊಂಡಿದ್ದಾರೆ. ಭಯ ಅನ್ನೋದು ಮನುಷ್ಯನಲ್ಲಿ ಆವರಿಸ್ಕೊಂಡ್ರೆ ಹೇಗೋ ಬದುಕಬೇಕಾಗಿರೋ ವ್ಯಕ್ತಿ ಹೇಗೋ ಬದುಕುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಭಯ ನಮ್ಮನ್ನು ಸಂಪೂರ್ಣವಾಗಿ ಆವರಿಸ್ಕೋಬಾರ್ದು. ಭಯ ಅನ್ನೋದು ನಮಗೆ ಎಚ್ಚರಿಕೆ ಕೊಡಬೇಕೇ ವಿನಃ ಅದು ನಮ್ಮ ಬದುಕನ್ನು ಕಂಟ್ರೋಲ್ ಮಾಡಬಾರ್ದು. ಇನ್ನು ಎಷ್ಟು ದಿನ ಅಂತ ಹೀಗೆ ಭಯದಲ್ಲಿ ಬದುಕ್ತೀಯ? ಒಂದು ಸಮಸ್ಯೆ ಅಂದಮೇಲೆ ಅದಕ್ಕೆ ಪರಿಹಾರನೂ ಇರುತ್ತೆ. ಆ ಪರಿಹಾರ ಏನು ಅಂತ ಕಂಡುಹಿಡ್ಕೋಬೇಕು. ನೀನು ಆ ಸಮಸ್ಯೆನ ಧೈರ್ಯವಾಗಿ ಎದುರಿಸಬೇಕಿತ್ತು. ಏನಾಗುತ್ತೋ ಆಗಲಿ ನೋಡೋಣ ಅಂತ ಗಟ್ಟಿಯಾಗಿ ನಿಲ್ಲಬೇಕಿತ್ತು. ಆದರೆ ನೀನೇನು ಮಾಡಿದೆ? ಆ ಸಮಸ್ಯೆಗೆ ಎದುರುಕೊಂಡು ಎಲ್ಲರನ್ನ ಬಿಟ್ಟು ದೂರ ಹೊರಟೋದೆ. ಅಲ್ಲಿ ಅಳಿಯಂದ್ರು ಇಲ್ಲಿರೋರು ಯಾರೂ ಸರಿ ಇಲ್ಲ, ನಾನು ಹೆಂಡ್ತಿನೇ ಇಲ್ಲಿಲ್ಲ ಅಂದಮೇಲೆ ಈ ಮನೇಲಿ ನಾನು ಯಾಕೆ ಇರಬೇಕು ಅಂತ ಇರೋದನ್ನೆಲ್ಲ ಬರೆದು ಕೊಟ್ಟು ಸನ್ಯಾಸಿ ಥರ ಬದುಕ್ತಾ ಇದ್ದಾರೆ. ನೀನು ಹೀಗೆ ಮಾಡಬಾರ್ದಾಗಿತ್ತು ಕಂದ ಅಂತ ಹೇಳ್ತಾರೆ. ಆಗ ಭೂಮಿಗೆ ಬೇಜಾರಾಗುತ್ತೆ. ಹೌದು ಅಪ್ಪ ಅಂತ ಹೇಳ್ತಾರೆ. ಸದಾಶಿವರು ಅವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಸೋಮವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.